ಗೈಸ್ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡಿದೆ ಗೈಸ್. ಇವತ್ತು ನೋಡೋದ್ರೆ ಏನಪ್ಪ ತಿಳಿಸ್ಕೊಡ್ತಾನೆ ಗೈಸ್. ಇನ್ಸ್ಟಾಗ್ರಾಮ್ ತೆಗೀರಿ, ಫೇಸ್ಬುಕ್ ತೆಗೀರಿ, ಯೂಟ್ಯೂಬ್ ತೆಗೀರಿ ಗೈಸ್, ಎಲ್ಲ ಕಡೆ ಟ್ರೆಂಡ್ ಆಗ್ತಾ ಇರೋದು ಅಂದ್ರೆ ಈ ಫೋಟೋಸ್ ಗೈಸ್. ಯಾವ ಫೋಟೋಸ್ ಅಂದ್ರೆ ಕೆಳಗಡೆ ಹಾಕಿರೋದು ನೋಡಿ, ಜಿಮಿನಿ ಏನು ಗೈಸ್ ಇದು ನಡೀತೈತೆ ಅಂದ್ರೆ ಟ್ರೆಂಡಿಂಗ್ ಯಾಕಪ್ಪ ನಡೀತೈತೆ, ಯಾವ ರೀತಿ ಎಡಿಟ್ ಮಾಡೋದಪ್ಪ ಅಂದ್ರೆ ಸಿಂಪಲ್ ಆಗಿ ಎಡಿಟ್ ಬಗ್ಗೆ ಹೇಳ್ತೀನಿ ನೋಡಿ ಗೈಸ್. ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಏನೋ ತಲೆ ಬಿದ್ದರೋಂಗೆ ಏನೋ ಯಾರನ್ನು ಕೇಳಬೇಕಾಗಿಲ್ಲ. ಸುಮಾರು ಜನ ಏನು ಮಾಡ್ತಾರೆ, ಅದನ್ನ ಎಡಿಟ್ ಮಾಡಿಸ್ಕೊಳಕ್ಕೆ ಬೇರೆಯವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ. ಬಟ್ ನೀವು ನಿಮ್ಮ ಫೋನಲ್ಲೇ ನಿಮ್ಮ ಫೋಟೋಸ್ನ ಯಾವ ರೀತಿ ಬೇಕು ಅದನ್ನ ಎಡಿಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಅವ್ರು ಯಾವ ರೀತಿ ಅಂತ ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ, ಸಿಂಪಲ್ ಆಗಿ ಹೇಳೋದು ಸೈಕಾಗಿ ಹೇಳ್ತೀನಿ. ಪೂರ್ತಿ ಕೊನೆ ಗಂಟೆ ನೋಡಿದ್ರೆ ವೀಡಿಯೋ ಗೊತ್ತಾಗುತ್ತೆ ಗೈಸ್. ಗೈಸ್ ನೀವು ಏನಿಲ್ಲ ಗೈಸ್, ಈ ಜಿಮಿನಿ ಅನ್ನೋದು ಗೈಸ್ ನಿಮ್ಮ ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ ಇರುತ್ತೆ ಗೈಸ್. ಎಲ್ಲ ಫೋನಲ್ಲೂ ಆಲ್ಮೋಸ್ಟು ಈಗಿರೋ ಫೋನಲ್ಲೆಲ್ಲ ಇರುತ್ತೆ ಗೈಸ್. ಅಲ್ಲಿ ಹೋಗ್ಬಿಟ್ಟು ಗೈಸ್ ನಿಮ್ಗೆ ಏನಿಲ್ಲ ಗೈಸ್, ನಿಮ್ಗೆ ಯಾವ ಫೋಟೋ ಬೇಕೋ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಫೋಟೋನ ಓಪನ್ ಮಾಡ್ಕೋಬೇಕು ಗೈಸ್. ನಿಮ್ಗೆ ಯಾವ ಫೋಟೋ ಅಂದರೆ ನೀವು ಯಾವ ಫೋಟೋನ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನ ಫೋಟೋ ತೊಗೋಬೇಕು. ಅಲ್ಲಿ ಅಲ್ಲಿ ನಿಮ್ಮ ಫೋಟೋ ಆ್ಯಡ್ ಮಾಡಿಬಿಟ್ಟು ಅಲ್ಲೊಂದು ಅಷ್ಟು ಟೈಪ್ಸ್ ಮಾಡಬೇಕಾಗುತ್ತೆ. ಇಂಗ್ಲೀಷಲ್ಲಿ ವರ್ಡ್ಸ್ ಒಂದು ಟೈಪ್ಸ್ ಮಾಡಬೇಕಾಗುತ್ತೆ. ಆ ಫೀಲಿಂಗ್ಸು ವರ್ಡ್ಸ್ ಏನೋ ಟೈಪ್ಸ್ ಮಾಡಬೇಕಾಗುತ್ತೆ. ಅದನ್ನ ಇಲ್ಲಿ ಪೇಸ್ಟ್ ಕೊಟ್ಟಿರ್ತೀನಿ, ಲಿಂಕಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ. ಅದನ್ನ ತೊಗೊಬಿಟ್ಟು ನೀವು ಅಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು ಗೈಸ್, ಫೋಟೋ ಎಡಿಟ್ ಮಾಡಿ ಕೊಡ್ತದೆ. ನೀವು ಡೌನ್ಲೋಡ್ ಮಾಡ್ಕೋಬೋದು, HD ಆಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಏನು ಎಲ್ಲಿಗೆ ಬೇಕಲ್ಲಿ ಹಾಕೋಬೋದು ಗೈಸ್. ಇದು ಇಷ್ಟು ಸಿಂಪಲ್. ಅದು ಬಿಟ್ಬಿಟ್ಟು ಸುಮಾರು ಜನ ಬೇರೆಯವ್ರು ಕೇಳೋದೆಲ್ಲ ಸ್ಟಾಪ್ ಮಾಡಿರಿ ಗೈಸ್. ನಾನು ಹೇಳೋದು ನಾವು ಫಾಲೋ ಮಾಡಿರಿ ಗೈಸ್. ಯಾಕಂದರೆ ನಾವು ಹೇಳೋದು ಫಾಲೋ ಮಾಡೋದು ನೀವು ಯಾರನ್ನೂ ಕೇಳಬೇಕಿಲ್ಲ. ಇಂಥದ್ದು ಒಂದಲ್ಲ ಎರಡಲ್ಲ ಎಷ್ಟು ಪಡೋಣ ನೀವು ಎಡಿಟ್ ಮಾಡ್ಕೋಬೋದು. ಇದರಲ್ಲಿ ಸುಮಾರು ಟೈಪ್ಸ್ ಐತೆ ಗೈಸ್. ಅಂದರೆ ಎಲ್ಲ ಥರ ಟೈಪ್ಸು ಅದೇ, ಅದು ಒಂದೆರಡು ಥರ ಟೈಪ್ಸ್ನ ನಾನು ಹಾಕಿರ್ತೀನಿ. ಅಂದರೆ ಫೋಟೋಗಳು ನಿಮ್ಮ ಫೋಟೋ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಅದು ಕೂತ್ಕೊಳ್ಳುತ್ತೆ. ಆಮೇಲೆ ಈ ಥರ ಗೈಸ್ ಏನು ಜಿಮಿನಿ ಏನು ಎಡಿಟ್ ಟ್ರೆಂಡ್ ಆಗ್ತಿದೆ, ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ ಎಲ್ಲ ನೋಡಿದ್ದೀರಿ. ಬಟ್ ಇಷ್ಟೇ ಸಿಂಪಲಾಗಿ, ಅದು ಜಾಸ್ತಿ ತಲೆ ಕೆಡಿಸ್ಕೋಬೇಕಿಲ್ಲ ಗೈಸ್. ಅದು ಬೇಕು ಅಂತ ನೋಡಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಇಲ್ಲಿ ಸ್ಕ್ರೀನ್ಶಾಟ್ ಅನ್ನೋದು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಸೇಮ್ ನೀವು ಏನೂ ಮಾಡಬೇಕಾಗಿಲ್ಲ ಗೈಸ್. ಅಪ್ಲಿಕೇಶನ್ ಓಪನ್ ಮಾಡಬೇಕು, ಅಲ್ಲೇ ಫೋಟೋ ಇರುತ್ತೆ, ಫೋಟೋ ಆ್ಯಡ್ ಅಂತ ಇರುತ್ತೆ, ಫೋಟೋ ಆ್ಯಡ್ ಮಾಡ್ಕೋಬೇಕು. ಯಾವ ಫೋಟೋ ಬೇಕು ಅದು ಆ್ಯಡ್ ಮಾಡ್ಕೋಬೇಕು. ನಾನು ಕೊಡ್ತಿರೋ ಕ್ಯಾಪ್ಸನ್ನು ಅಲ್ಲಿ ಎಂಟ್ರಿ ಮಾಡಿದ್ರೆ ಮುಗಿದು ಗೈಸ್. ನಿಮಗೆ ಆ ಫೋಟೋ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಅದಾಯ್ತು ಗೈಸ್. ಅದೇ ಫೋಟೋ ಕೆಳಗಡೆ ಕೊಡುತ್ತೆ, ಡೌನ್ಲೋಡ್ ಆಗುತ್ತೆ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ನೀವು ಇಬ್ಬರು ಎಡಿಟ್ ಮಾಡ್ಬೋದು, 3 ಜನ, 4 ಜನ, 5 ಜನ, 10 ಜನ, 20 ಜನ ಎಷ್ಟಿದ್ರು ಎಡಿಟ್ ಮಾಡ್ಕೋಬೋದು ಗೈಸ್. ಇದರಲ್ಲೇ ಗೈಸ್ ತುಂಬ ಆಪ್ಷನ್ಸ್ ಐತೆ. ಅಂದರೆ ತುಂಬ ಥರ ಎಡಿಟ್ ಆಗ್ತಾ ಇರುತ್ತೆ. ನಿಮ್ಮದು ಫೋಟೋ ಯಾವ ರೀತಿ ಲುಕ್ ಇರುತ್ತೆ, ನಿಮ್ಮದು ಸ್ಟೈಲಿಶ್ ಲುಕ್ ಇರುತ್ತಾ, ಓಕೆ ಕೂತ್ಕೊಂಡಿರ್ತಾರೆ, ನಿಂತ್ಕೊಂಡಿರ್ತಾರೆ, ಯಾವ ರೀತಿ ಇರುತ್ತೆ ಆ ಥರ ಅದಕ್ಕೆ ಆಪ್ಷನ್ ಮಾಡಿ ನಿಮಗೆ ಕೊಡುತ್ತೆ ಗೈಸ್. ನೀವು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಯಾರನ್ನೂ ಕೇಳೋಕ್ಕೂ ಹೋಗ್ಬಿಡಿ. ಯಾಕೆಂದರೆ ಒಂದು ಫೋಟೋ ಎಡಿಟ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡೋ ಬದಲು ನೀವೇ ಹೋಗ್ಬಿಟ್ಟು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಟ್ರೆ ಇದೆಲ್ಲ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಗಾಯ್ಸ್. ಕೆಳಗಡೆ ಕೊಟ್ಟಿರ್ತೀನಿ, ನೋಡ್ಕೊಳ್ರೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫೋಟೋನ ಏನು ಈ ರೀತಿ ಎಡಿಟ್ ಮಾಡಬೇಕು ಅಂತ ಗೈಸ್, ಯಾವ ರೀತಿ ಎಡಿಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ಅದಕ್ಕೋಸ್ಕರ ಸುಮಾರು ಜನ ವಿಡಿಯೋ ಗೊತ್ತಿರುತ್ತೆ, ಸುಮಾರು ಜನ ಗೊತ್ತಿರಲ್ಲ. ಬಟ್ ನಾನು ಹೇಳ್ತಾರೆ ಸುಮಾರು ಜನಕ್ಕೆ ರೀಚ್ ಆದರೆ ಸಾಕು, ಓಕೆ ನೀವು ನಿಮ್ಮನ್ನೇ ಮಾಡ್ಕೊಳ್ರಿ ಅಂತ ಅಷ್ಟೇ. ಇನ್ನೇನು ಅಂತ ಹೇಳ್ತಾ ವಿಡಿಯೋನ ಮುಗಿಸೋದು ನಿಮ್ಗೆ ಗೊತ್ತಲ್ಲ ಗೈಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡ್ಕೊಳ್ರಿ, ಶೇರ್ನ ಮಾಡ್ಕೊಳ್ರಿ, ಫಾಲೋ ಮಾಡ್ಕೊಳ್ರಿ. ಇನ್ಯಾಕೆ ತಾನು ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ವಿಡಿಯೋನ ಮುಗಿಸಿ ಒಂದೇ ಮಾತು. ಬಾಯ್ ಬಾಯ್.